ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಲಿರೋ ಪ್ರತಿಯೊಂದು ವಸ್ತು ಅದು ಯಾವುದರಿಂದ ಮಾಡಲ್ಪಟ್ಟಿದೆ, ಅದನ್ನ ಹೇಗೆಲ್ಲ ವಿಂಗಡಿಸ್ಬೋದು ಅಂತ ಎಂದಾದ್ರೂ ಯೋಚನೆ ಮಾಡಿದೀರಾ? ಬನ್ನಿ, ಇವತ್ತು ನಾವು ಪ್ರಕೃತಿಯ ಆ ಮೂಲ ಕೋಡನ್ನ ಒಟ್ಟಿಗೆ ಭೇದಿಸೋಣ. ಈಗ ನೋಡಿ, ಒಂದ್ ಕಡೆ ಚಿನ್ನ ಹೊಳೆಯುತ್ತೆ, ಗಟ್ಟಿಯಾಗಿದೆ. ಇನ್ನೊಂದ್ ಕಡೆ ಇಂಗಾಲ ಅಂದ್ರೆ ಕಾರ್ಬನ್, ಅದು ಹೊಳಪಿಲ್ಲ, ಸುಲಭವಾಗಿ ಪುಡಿಯಾಗುತ್ತೆ. ಇವೆರಡು ಶುದ್ಧ ಧಾತುಗಳೇ. ಹಾಗಿದ್ರೆ ಇವೆರಡರ ನಡುವೆ ಯಾಕೆ ಇಷ್ಟೊಂದು ವ್ಯತ್ಯಾಸ? ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಗೊತ್ತಾ? ವಿಜ್ಞಾನಿಗಳು ಬಳಸುವ ಒಂದು ಅದ್ಭುತವಾದ ವರ್ಗೀಕರಣ ವ್ಯವಸ್ಥೆಯಲ್ಲಿದೆ. ಬನ್ನಿ, ಈ ಧಾತುಗಳ ಜಗತ್ತಿನೊಳಗೆ ಹೋಗಿ ನೋಡೋಣ. ಹೌದು, ಈ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ವಿಜ್ಞಾನಿಗಳು ಧಾತುಗಳನ್ನ ಅವರ ಗುಣಲಕ್ಷಣಗಳ ಆಧಾರದ ಮೇಲೆ 3 ಮುಖ್ಯ ಕುಟುಂಬಗಳಾಗಿ ವಿಂಗಡಿಸಿದ್ದಾರೆ. ಹಾಗಿದ್ರೆ ಆ 3 ಮುಖ್ಯ ವರ್ಗೀಕರಣಗಳು ಯಾವುವು? ಬನ್ನಿ, ಒಂದೊಂದಾಗಿ ನೋಡೋಣ. ಮೊದಲನೆಯದು ಲೋಹಗಳು, ಅಂದ್ರೆ ಮೆಟಲ್ಸ್. ಇದ್ರ ಬಗ್ಗೆ ನಮಗೆಲ್ಲ ಸ್ವಲ್ಪ ಮಟ್ಟಿಗೆ ಗೊತ್ತೇ ಇರುತ್ತೆ ಅಲ್ವಾ? ಸಾಮಾನ್ಯವಾಗಿ ಇವು ಗಟ್ಟಿಯಾಗಿರ್ತವೆ, ಹೊಳೆತವೆ ಮತ್ತೆ ಹೀಟ್ ಆರು ಎಲೆಕ್ಟ್ರಿಸಿಟಿಯನ್ನ ಚೆನ್ನಾಗಿ ಪಾಸ್ ಮಾಡ್ತವೆ. ಉದಾಹರಣೆಗೆ ಹೇಳೋದಾದ್ರೆ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮತ್ತೆ ನಾವು ಶುರುವಲ್ಲಿ ಮಾತಾಡಿದ ಚಿನ್ನ, ಬೆಳ್ಳಿ ಇವೆಲ್ಲವೂ ಲೋಹಗಳೇ. ಸರಿ, ಈಗ ಎರಡನೇ ಕುಟುಂಬ ಅಲೋಹಗಳು, ಅಂದ್ರೆ ನಾನ್ ಮೆಟಲ್ಸ್. ಇವು ಲೋಹಗಳಿಗೆ ಹೆಚ್ಚು ಕಡಿಮೆ ಪೂರ್ತಿ ವಿರುದ್ಧ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಮೃದುವಾಗಿರುತ್ತವೆ, ಹೊಳಪಿಲ್ಲ ಮತ್ತೆ ಹೀಟ್ ಆರು ಎಲೆಕ್ಟ್ರಿಸಿಟಿಯನ್ನ ಸರಿಯಾಗಿ ಪಾಸ್ ಮಾಡಲ್ಲ. ನಾವು ಆರಂಭದಲ್ಲಿ ಮಾತಾಡಿದ ಇಂಗಾಲ ಅಂದ್ರೆ ಕಾರ್ಬನ್ ಜೊತೆಗೆ ಗಂಧಕ, ನಾವು ಉಸಿರಾಡೋ ಆಮ್ಲಜನಕ ಇವೆಲ್ಲವೂ ಈ ಅಲೋಹಗಳ ಕುಟುಂಬಕ್ಕೆ ಸೇರ್ತವೆ. ಓಕೆ, ಈಗ ಈ 2 ಕುಟುಂಬಗಳನ್ನ ಅಂದ್ರೆ ಲೋಹ ಮತ್ತು ಅಲೋಹಗಳನ್ನ ಒಂದರ ಪಕ್ಕ ಒಂದಿಟ್ಟು ನೋಡೋಣ. ಅವುಗಳ ಗುಣಗಳಲ್ಲಿರೋ ವ್ಯತ್ಯಾಸಗಳನ್ನ ಗಮನಿಸಿದ್ರೆ ಇವು ಯಾಕೆ ಬೇರೆ ಬೇರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಮೊದಲನೆಗೆ ನೋಡಿ, ಹೊಳಪು. ಲೋಹಗಳಿಗೆ ಹೊಳೆಯೋ ಗುಣ ಇದೆ, ಆದರೆ ಅಲೋಹಗಳಿಗೆ ಇಲ್ಲ. ಗಡಸ್ತನದ ವಿಷಯಕ್ಕೆ ಬಂದ್ರೆ ಲೋಹಗಳು ಸಾಮಾನ್ಯವಾಗಿ ಗಟ್ಟಿ, ಆದರೆ ಅಲೋಹಗಳು ಮೃದು. ಇನ್ನು ಇವು ಯಾವ ಸ್ಥಿತಿಯಲ್ಲಿರ್ತವೆ ಅಂದ್ರೆ ಲೋಹಗಳು ಸಾಮಾನ್ಯವಾಗಿ ಘನ ರೂಪದಲ್ಲಿರ್ತವೆ, ಆದರೆ ಅಲೋಹಗಳು ಘನ, ದ್ರವ ಅಥವಾ ಅನಿಲ ಹೀಗೆ 3 ರೂಪದಲ್ಲೂ ಇರ್ಬೋದು. ಲೋಹಗಳೇ ಇನ್ನೊಂದು ಸೂಪರ್ ಪ್ರಾಪರ್ಟಿ ಅಂದ್ರೆ ಅದನ್ನ ಬಡದು ತೆಳ್ಳನೆ ಹಾಳೆಯನ್ನಾಗಿ ಮಾಡ್ಬೋದು, ಅಲ್ಯೂಮಿನಿಯಂ ಫಾಯಿಲ್ ತರಹ. ಇದಕ್ಕೆ ಮ್ಯಾಲಿಯಬಿಲಿಟಿ ಅಂತಾರೆ. ಅಷ್ಟೇ ಅಲ್ಲ, ಅದನ್ನ ತಂತಿ ರೀತಿ ಎಳೆಬೋದು ಕೂಡ, ಇದಕ್ಕೆ ಡಕ್ಟಿಲಿಟಿ ಅಂತಾರೆ. ಆದ್ರೆ ಅಲೋಹಗಳನ್ನ ಬಡದ್ರೆ ಏನಾಗುತ್ತೆ? ಅವು ಪುಡಿ ಪುಡಿ ಆಗ್ತವೆ, ಅಂದ್ರೆ ಅವು ಬ್ರಿಟಲ್. ಕೊನೆಯದಾಗಿ ಕಂಡಕ್ಟಿವಿಟಿ, ಅಂದ್ರೆ ವಿದ್ಯುತ್ ಮತ್ತು ಉಷ್ಣವನ್ನ ಪಾಸ್ ಮಾಡೋದು. ಲೋಹಗಳು ಇದರಲ್ಲಿ ಎಕ್ಸ್ಪರ್ಟ್ಸ್. ಅದಕ್ಕೆ ನಾವು ತಾಮ್ರದ ವಯರ್ ಬಳಸೋದು, ಮತ್ತೆ ಅದನ್ನ ಬಡ್ದಾಗ ಟಿಂಗ್ ಅಂತ ಶಬ್ದ ಬರುತ್ತೆ. ಇದಕ್ಕೆ ಸೊನೋರಸ್ ಅಂತಾರೆ. ಆದ್ರೆ ಅಲೋಹಗಳು ಇವು ಕಳಪೆ ವಾಹಕಗಳು, ಮತ್ತೆ ಇಂಥ ಶಬ್ದವನ್ನು ಮಾಡಲ್ಲ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ವಿಜ್ಞಾನದಲ್ಲಿ ನಿಯಮಗಳಿದ್ದ ಹಾಗೆ ಆ ನಿಯಮಗಳನ್ನ ಮುರಿಯೋರು ಕೂಡ ಇರ್ತಾರೆ. ಬನ್ನಿ, ತಮ್ಮ ಕುಟುಂಬದ ಮಾತನ್ನೇ ಕೇಳದ ಕೆಲವು ಬಂಡಾಯ ಧಾತುಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಹೌದು, ಕೆಲವು ಧಾತುಗಳು ತಮ್ಮ ಫ್ಯಾಮಿಲಿ ರೂಲ್ಸನ್ನೇ ಫಾಲೋ ಮಾಡಲ್ಲ. ಈ ಲಿಸ್ಟಲ್ಲಿ ಮೊದಲು ಬರೋದೇ ಪಾದರಸ, ಅಂದ್ರೆ ಮರ್ಕ್ಯುರಿ. ಇದು ಒಂದು ಲೋಹ, ಆದ್ರೂ ರೂಮ್ ಟೆಂಪರೇಚರಲ್ಲಿ ಸಾಲಿಡ್ ಆಗಿರಲ್ಲ, ಬದಲಿಗೆ ಲಿಕ್ವಿಡ್ ಆಗಿರುತ್ತೆ. ಇಷ್ಟೇ ಅಲ್ಲ, ಇನ್ನೂ ಇದೆ ಸೋಡಿಯಂ ಆರು ಪೊಟ್ಯಾಷಿಯಂ. ಇವು ಲೋಹಗಳಾದರೂ ಅಷ್ಟು ಮೃದುವಾಗಿರ್ತವೆ ಅಂದ್ರೆ ಬೆಣ್ಣೆ ಥರ ಚಾಕುವಿಂದ ಕತ್ತರಿಸ್ಬೋದು. ಇನ್ನೊಂದು ಕಡೆ ಅಯೋಡಿನ್ ಅನ್ನೋದು ಅಲೋಹ, ಆದರೆ ಲೋಹದ ಥರ ಹೊಳೆಯುತ್ತೆ. ಹಾಗೇನೆ ದ್ರವರೂಪದಲ್ಲಿರೋ ಒಂದೇ ಒಂದು ಅಲೋಹ ಅಂದ್ರೆ ಅದು ಬ್ರೋಮಿನ್. ಈಗ ನಾವು ಶುರುವಲ್ಲೇ ಮಾತಾಡಿದ ಇಂಗಾಲದ ಕತೆಗೆ ವಾಪಸ್ ಬರೋಣ. ವಜ್ರ ಕೂಡ ಇಂಗಾಲದ ಒಂದು ರೂಪ. ಇದು ಅಲೋಹವಾದ್ರೂ ನಮಗೆ ಗೊತ್ತಿರೋ ಹಾಗೆ ಪ್ರಕೃತಿಯಲ್ಲೇ ಅತ್ಯಂತ ಗಟ್ಟಿಯಾದ ವಸ್ತು. ಇದು ಅಲೋಹಗಳು ಮೃದು ಅನ್ನೋ ನಿಯಮವನ್ನೇ ಸಂಪೂರ್ಣವಾಗಿ ಮುರಿದು ಹಾಕುತ್ತೆ. ಇಂಗಾಲದ ಇನ್ನೊಂದು ರೂಪ ಅಂದ್ರೆ ಗ್ರಾಫೈಟ್. ನಾವು ಪೆನ್ಸಿಲ್ನಲ್ಲಿ ಬಳಸೋದು ಇದನ್ನೇ. ಇದು ಕೂಡ ಒಂದು ಅಲೋಹ, ಆದ್ರೂ ವಿದ್ಯುತ್ತನ್ನ ಪಾಸ್ ಮಾಡುತ್ತೆ. ನೋಡಿದ್ರಾ, ಎಂಥ ಅದ್ಭುತವಾದ ಎಕ್ಸೆಪ್ಷನ್. ಸರಿ, ಈಗ ನಾವು 3ನೇ, 6 ಮತ್ತು ಕೊನೆಯ ಕುಟುಂಬದ ಕಡೆಗೆ ಬರೋಣ. ಇವು ಲೋಹ ಮತ್ತು ಅಲೋಹ, ಈ 2 ಜಗತ್ತುಗಳ ನಡುವಿನ ಒಂದು ಸೇತುವೆ ಇದ್ದ ಹಾಗೆ. ಇವುಗಳನ್ನೇ ಲೋಹಾಭಗಳು ಅಥವಾ ಮೆಟಲಾಯ್ಡ್ಸ್ ಅಂತ ಕರೆಯೋದು. ಇವುಗಳ ಸ್ಪೆಷಾಲಿಟಿ ಏನಂದ್ರೆ ಇವು ಲೋಹದ ಕೆಲವು ಗುಣಗಳನ್ನ ಹಾಗೂ ಅಲೋಹದ ಕೆಲವು ಗುಣಗಳನ್ನ ಎರಡನ್ನೂ ತೋರಿಸ್ತವೆ. ಸಿಲಿಕಾನ್, ಬೋರಾನ್, ಜರ್ಮೇನಿಯಂ ಇವೆಲ್ಲ ಇದಕ್ಕೆ ಕೆಲವು ಉದಾಹರಣೆಗಳು. ಈ ನಡುವಿನ ಧಾತುಗಳು ನಮ್ಮ ಇವತ್ತಿನ ಟೆಕ್ನಾಲಜಿ ಜಗತ್ತಿನಲ್ಲಿ ತುಂಬಾನೇ ಇಂಪಾರ್ಟೆಂಟ್.
ಸರಿ, ಇಷ್ಟೆಲ್ಲ ವರ್ಗೀಕರಣ, ಇಷ್ಟೆಲ್ಲ ಗುಣಗಳ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಇದೆಲ್ಲ ನಿಜವಾಗಿಯೂ ಅಷ್ಟೊಂದು ಮುಖ್ಯನಾ? ಖಂಡಿತ ಮುಖ್ಯ. ಯಾಕಂದ್ರೆ ಈ ಪ್ರತಿಯೊಂದು ಗುಣವನ್ನ ನಾವು ಅರ್ಥ ಮಾಡ್ಕೊಂಡಿದ್ರಿಂದಲೇ ಇವತ್ತಿನ ನಮ್ಮ ಜಗತ್ತನ್ನ ಕಟ್ಟೋಕೆ ಸಾಧ್ಯವಾಗಿರೋದು. ತಾಮ್ರದ ತಂತಿ ಯಾಕೆ ಡಕ್ಟೈಲ್ ಆಗಿದೆ ಅಂತ ಗೊತ್ತಿರೋದ್ರಿಂದ ಅದನ್ನು ವೈರಾಗಿ ಬಳಸ್ತೀವಿ. ಸಿಲಿಕಾನ್ ಒಂದು ಮೆಟಲಾಯ್ಡ್ ಅಂತ ಗೊತ್ತಿರೋದ್ರಿಂದಲೇ ಅದನ್ನ ಕಂಪ್ಯೂಟರ್ ಚಿಪ್ಸ್ನಲ್ಲಿ ಬಳಸ್ತೀವಿ. ಈಗ ಈ ಧಾತುಗಳ ಮೂಲ ಕೋಡ್ ನಮಗೆ ಗೊತ್ತಾಗಿದೆ. ಹಾಗಿದ್ರೆ ಯೋಚನೆ ಮಾಡಿ, ಈ ಬೇರೆ ಬೇರೆ ಗುಣಗಳನ್ನು ಒಟ್ಟಿಗೆ ಸೇರಿಸಿ ಭವಿಷ್ಯದಲ್ಲಿ ನಾವು ಎಂಥ ಹೊಸ ಅದ್ಭುತವಾದ ವಸ್ತುಗಳನ್ನು ಸೃಷ್ಟಿಸಬಹುದು. ಆ ಸಾಧ್ಯತೆಗಳಿಗೆ ನಿಜಕ್ಕೂ ಮಿತಿಯೇ ಇಲ್ಲ.